ಈ ಸ್ಟೋರಿಯಲ್ಲಿ ನಾವು ಸೌರಭ್ ಲರ್ನಿಂಗ್ ವರ್ಡ್ಗಳನ್ನು ನೋಡ್ತೀವಿ. ಲರ್ನಿಂಗ್ ವರ್ಡ್ಗಳು ಯಾವುವು? ಇನ್ ದ ಅಬೋವ್ ಸ್ಟೋರಿ ಡಿಡ್ ಯು ನೋಟಿಸ್ ದ ವರ್ಡ್ಸ್? ವಿಚ್ ವರ್ಡ್ಸ್? ಜಾಲಿ, ಜಾಲಿ, ಪೋಲಿ, ಡಾಲಿ. ಈ ಮೂರು ಏನು ರೈಮಿಂಗ್ ವರ್ಡ್ಸ್, ಪ್ರಾಸಪದಗಳು. ಪ್ರಾಸಪದಗಳು ಅಂತ ಅಂದರೆ ರೈಮಿಂಗ್ ವರ್ಡ್ಸ್ ಅಂದರೆ ವರ್ಡ್ಸ್ ಎಂಡ್ ವಿತ್ ಎ ಸಿಮಿಲರ್ ಸೌಂಡ್. ಒಂದೇ ರೀತಿಯ ಸೌಂಡನ್ನು ನೀಡುತ್ತೆ. ಡು ಯು ನೋ ವಾಟ್ ದೀಸ್ ವರ್ಡ್ಸ್ ಆರ್ ಕಾಲ್ಡ್? ನಿಮಗೆ ಗೊತ್ತಾ ಈ ವರ್ಡ್ಸ್ ಏನೇನು ಕರೀತಾರೆ? Rhyming words. Words that end with a similar and colored rhyming words. Speaking these words together creates a musical rhymings. Rhyming word ಅನ್ನೋದು ಮ್ಯೂಸಿಕಲ್ ರೈಮಿಂಗ್ಸನ್ನು ಪದಗಳನ್ನು ಒಳಗೊಂಡಿರುತ್ತೆ. ಹೋಗಿ ಬರೆಯೋದಲ್ಲಿ. A mainly read the following words. After reading, match each words on the left with this rhyming word on the right, so as of from a pair of rhyming words. ನೋಡಿಲಿ, ಈ ಸೈಡು ಬುಲ್, ಹ್ಯಾಂಡ್, ಟಾಪ್, ಹಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ರೈಮಿಂಗ್ ವರ್ಡ್ಸ್ನ ಈ ಸೈಡ್ ಕೊಟ್ಟಿದ್ದಾರೆ. ಕಟ್ಟು, ಮಾಪು, ಫುಲ್ಲು, ಬೇಕು. ಸೊ ಇಲ್ಲಿ ಆಲ್ರೆಡಿ ಆಗಿದೆ ಇದು ಲೆಸನ್ನು. ಈಗ ಬುಲ್ಲಿಗೆ ಫುಲ್ ರೈಮಿಂಗ್ ವರ್ಡ್ ಈಸ್ ಫುಲ್. ಹ್ಯಾಂಡ್ಗೆ ರೈಮಿಂಗ್ ವರ್ಡ್ ಈಸ್ ಸ್ಟ್ಯಾಂಡ್. ಟಾಪ್ಗೆ ಏನು ಸೌರ? ವೆರಿ ಗುಡ್. ಹಟ್ಗೆ ವೆರಿ ಗುಡ್. ಕೇಕ್ಗೆ ವೆರಿ ಗುಡ್ ಸೌರಭ್. ಫ್ರಮ್ ದ ಸ್ಟೋರಿ choose any few words and make their rhyming pairs. ಈ ಒಂದು ಸ್ಟೋರಿಯಲ್ಲಿ ನಾವು 5 ರೈಮಿಂಗ್ ಪೇರ್ಸ್ನ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜಾಲಿ, ಪೋಲಿ, ಪ್ಲೇ, ಕ್ಲೇ, ಲವ್, ಡವ್, ಹುಡ್, ಫುಡ್, ರೆಡ್, ಬೆಡ್. Singular and plural. Count the number of balloons in the images given below. How many balloons are there? 1 balloon. How many balloons are there? 7 balloons. So, come. Did you understand? Yes. In the first image is 1 balloon. ಇಲ್ಲಿ ಎಷ್ಟು ಬಲೂನ್ ಇದೆ? 1 balloon. ಇಲ್ಲಿ 7 balloon. 7 balloon ಇದೆ. When a word refers to one object, person or things, it is called singular. ಒಂದು ಪರ್ಸನ್, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಅದನ್ನು ಸಿಂಗ್ಯುಲರ್ ಇರುತ್ತೆ. ಈಗ ಇಲ್ಲಿ ಒಂದು ಪೆನ್ಸಿಲ್ ಇದೆ. ಇದು ಏನು? ಸಿಂಗ್ಯುಲರ ಪ್ಲೂರಲ್ಲ? ಸಿಂಗ್ಯುಲರ್. ವೆರಿ ಗುಡ್. ಈಗ 2 ಪೆನ್ಸಿಲ್ ಇದ್ದರೆ ಈಗ 2 ಪೆನ್ಸಿಲ್ ಆಯಿತು. ಈಗ
Plural. ವೆರಿ ಗುಡ್. ಒಂದಕ್ಕಿಂತ ಹೆಚ್ಚಿದ್ರೆ ಪ್ಲ್ಯೂರಲ್, ಒಂದಿದ್ರೆ ಅದು ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಪಲ್, 1 ಆ್ಯಪಲ್ ಇದೆ, ಸೊ ಸಿಂಗ್ಯುಲರ್. 2 ಆ್ಯಪಲ್ ಇದೆ, ಸೊ ಇದು ಪ್ಲ್ಯೂರಲ್ ಆಗುತ್ತೆ. ಆಯಿತಾ? ಸೊ ಇದನ್ನು ಓದ್ಕೊಳ್ಳಿ. ಎಕ್ಸಾಂಪಲ್ಸ್ ಕೊಡ್ತೀವಿ ಈಗ ಎಕ್ಸಾಂಪಲ್ಸ್ ಅವರ ಕೌ, ಇದು ಎಷ್ಟಿದೆ ಕೌ? 1. ಸೊ ವಾಟ್? Singular. ವೆರಿ ಗುಡ್. ಹಟ್? Singular. ಟೇಬಲ್? Singular. ಬುಕ್? Singular. ಲೇಡಿ? 1. Singular. ಎಕ್ಸಾಂಪಲ್ ಆಫ್ ಪ್ಲ್ಯೂರಲ್ಗೆ ಈಗ ಕೌಸ್ ಅಂದರೆ Cows ಅಂದ್ರೆ ಎರಡು cows. ಸೊ ಏನಾಗುತ್ತೆ? ಪ್ಲ್ಯೂರಲ್. Plural. ಹಾರ್ಟ್ಸ್ ಇಲ್ಲ, ಹ್ಯಾಟ್ಸ್? Plural. ಟೇಬಲ್ಸ್? Plural. ಸೊ ಈ ರೀತಿ. ಬುಕ್? Plural. ಹೌ ಟು ಕನ್ವರ್ಟ್ ಸಿಂಗ್ಯುಲರ್ ವರ್ಡ್ಸ್ ಟು ಪ್ಲ್ಯೂರಲ್. ಸಿಂಗ್ಯುಲರ್ ವರ್ಡ್ಸಿಂದ ನಾವು ಪ್ಲ್ಯೂರಲ್ ವರ್ಡ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು? ಕನ್ವರ್ಟ್ ಮಾಡೋಕ್ಕೆ ಎಸ್ ಸೇರಿಸ್ಬೇಕು, ಇ ಎಸ್ ಸೇರಿಸ್ಬೇಕು, IES ಸೇರಿಸ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಎಸ್. ಬುಕ್ ಇದ್ದರೆ ಬುಕ್ಸ್, ಸಿಂಗ್ಯುಲರಲ್ಲಿ ಬುಕ್ ಅಂತ ಕೊಟ್ಟಿರ್ತಾರೆ, ನೀವು ಪ್ಲ್ಯೂರಲಲ್ಲಿ ಬರೀರಿ ಅಂದರೆ ಬುಕ್ಸ್ ಅಂತ ಬರೀಬೇಕು. ES ಸೇರಿಸೋದಾದರೆ ಬಾಕ್ಸ್ ಇರುತ್ತೆ, ಬಾಕ್ಸಸ್, ES. IES ಸೇರಿಸೋದ್ರೆ ಲೇಡಿ ಇರುತ್ತೆ, ಲೇಡೀಸ್, IES ಲಾಸ್ಟಿಗೆ ಸೇರಿಸ್ಬೇಕಾಗುತ್ತೆ. ಈಗ ನೆಕ್ಸ್ಟು ಪ್ಲ್ಯೂರಲ್ಗೆ ಪೆನ್ಸಿಲು? Pen. ಪೆನ್ಸಿಲ್ಗೆ ಒಂದು ಪೆನ್ಸಿಲು. ಎರಡಕ್ಕೆ ಏನಂತಾರೆ? ಪೆನ್ಸಿಲ್ಸ್. ಬೇಬಿ? Babies. ಬ್ಯಾಗ್? Bags. ಟಾಯ್? Toys. ನೈಫ್? Knives. ಗುಡ್, ವೆರಿ ಗುಡ್. ಕ್ಯಾಚ್ ದ ವರ್ಡ್. ಫಾರ್ಮರ್? Farmer. ರೈತ. ಗೊತ್ತಾಯಿತು. ಹೇಳು, ಫಾರ್ಮರ್ ಅಂದ್ರೆ ಏನು? ಎ ಪರ್ಸನ್. A person who does farming. ವೆರಿ ಗುಡ್. ಹೋಮ್ ಮೇಕರ್? A person who manage home. ವೆರಿ ಗುಡ್ ಸೌರವ್. ಸಿಮಿಲರ್? Almost same. ಮ್ಯೂಸಿಕ್? Relating to music. ವೆರಿ ಗುಡ್ ಸೌರವ್. Read properly. Bella, my cuddle cat. Bella is a lovely cat with a soft and gentle pet. She likes to nap on sunny spots and chase the mice with tiny claws. Her fur is still sleek and oh so bright. She furs and cuddles every night. When she is around, there's joys and cheer. For Bella is my friend so dear. Now that you have read the poem, answer the following question. What is the name of a cat? Cat name is Bella. What is Bella's favorite place to nap? Sunny spot. What kind of fur does Bella have? Sleek and oh so bright. How do you feel when Bella is around you? Joy and cheer. ಈಗ ನೆಕ್ಸ್ಟು ಯುವರ್ ಟೀಚರ್ ವಿಲ್ ರೀಡ್ ಔಟ್ ಸಮ್ ಸೆಂಟೆನ್ಸ್. ಲಿಸನ್ ಕೇರ್ಫುಲಿ, ಥಿಂಕ್ ಆ್ಯಂಡ್ ಆನ್ಸರ್ ದ ಕ್ವೆಶನ್. ವೆನ್ ಶುಡ್ ಯು ಗೆಟ್ ಅಪ್? We should get up early in the morning. How many times should you brush your teeth? We should brush your teeth twice
a day. How should you always listen to? We should always listen to our elders. Speak fluently. I am dash. I am Saurabh. I am 7 years old. I live in house. My father name is Rakesh. My mother name is Tejaswini. I go to SRV school. I have a cute family. I have one sister. I have and no brother. After you have finished, read out the sentence in the class. Take L from the above sentence. You can also speak on my of this topic in the class. ಇಲ್ಲಿ ಕೆಲವೊಂದು ಟಾಪಿಕ್ ಕೊಟ್ಟಿದ್ದಾರೆ, ಅದನ್ನು ನಾವು ಕ್ಲಾಸಲ್ಲಿ ಮಾತಾಡಬೇಕು. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಅದು ಯಾವುದು ಅಂದರೆ ಮೈ ಮದರ್, ಮೈ ಫಾದರ್, ಮೈ ಸ್ಕೂಲ್, ಮೈ ಕಂಟ್ರಿ. ಸೊ ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ, ಇದನ್ನು ನೀವು ಓದ್ಕೋಬೋದು. ಸೊ ಇಲ್ಲೂ ಅಷ್ಟೇ ಕೆಲವೊಂದು ಟಾಪಿಕ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡಬೇಕು, ಅಂದರೆ ಮಕ್ಕಳ ಹತ್ರ ಹೇಳಿಸ್ಬೇಕು, ಇದ್ರ ಬಗ್ಗೆ ತಿಳಿಸ್ಬೇಕು. ಮೈ ಡೈಲಿ ರೊಟೀನ್, ಮೈ ಫ್ಯಾಮಿಲಿ, ಮೈ ಎನ್ವಿರಾನ್ಮೆಂಟ್, vocabulary. Did you notice the word sleep and cuddle? There are new word. Write few such new word from the chapter. ಚಾಪ್ಟರಲ್ಲಿ ನ್ಯೂ ವರ್ಡ್ನ ನಾವು ಇಲ್ಲಿ ಬರಿಬೇಕು. ಸನ್ನಿ, ಸ್ಪಾಟ್ಸ್, ಬ್ರೈಟ್, ಜಾಯ್, ಚಿಯರ್. ಮ್ಯಾಚ್ ದ ಫಾಲೋಯಿಂಗ್ ರೈಮಿಂಗ್ ವರ್ಡ್. ಕ್ಲಾಕ್ ಇದೆ, ಡಾಕ್, ಕ್ಲಾಕ್ ಡಾಕ್, ಫ್ಯಾನ್ ವ್ಯಾನ್, ಕೇಕ್ ಮೇಕ್, ಫ್ರೈ ಡ್ರೈ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ದೇರ್ ಆರ್ ಮೈ ಡ್ಯಾಶ್ ಇನ್ ಅವರ್ ಸ್ಕೂಲ್ ಟೀಚರ್. ಐ ಹ್ಯಾವ್ ಟು ಡ್ಯಾಶ್ ಇನ್ ಮೈ ಬಾಕ್ಸ್ ಪೆನ್. ಐ ಹ್ಯಾಡ್ a lot of dash ringing in the room bells. How many dash are there in the garden? Girls. State true or false. Jolly lives in Moonland with his family. True. Jolly does his homework daily. True. Bella is the name of cow. No, this is false. Dolly is Jolly's mother. No, this is also false. Short answer questions. Write the name of Jolly's father. Robert. What was the occupation of Jolly's mother? Homemaker. Describe Bella's body and fur. Bella has a soft body and her fur is sleek and so bright. When should we wash our hands? We should wash our hands before and after eating our food. ಫನ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ, ನೀವು ಯಾವುದಾದ್ರೂ ಮಾಡ್ಬೋದು. ಇದು ತುಂಬ ಈಸಿ. ನಿಮ್ಮ ಹೆಬ್ಬೆರಳನ್ನು ಅಥವಾ ನಿಮ್ಮದು ಯಾವುದೇ 5 ಬೆರಳಲ್ಲಿ ಒಂದು ಬೆರಳಲ್ಲಿ ನೀವು ಕಲರ್ನ ಡಿಪ್ ಮಾಡಿ ಡಾಟ್ ಇಟ್ಬಿಟ್ಟು ಈ ರೀತಿ ಲೀವ್ಸ್ ಬಿಡಿಸಿದ್ರೆ ಇಟ್ಸ್ ಎ ಗ್ರೇಪ್ಸ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.